ಸದೃಢ ಆರೋಗ್ಯಕ್ಕಾಗಿ ದಿನಕ್ಕೊಂದು ಮೊಟ್ಟೆ ಸೇವಿಸಿ ಶಾಸಕ ಎಂಟಿ ಕೃಷ್ಣಪ್ಪ. ಸರ್ಕಾರ ನೀಡುವ ಪೌಷ್ಟಿಕಾಂಶಯುಕ್ತ ಆಹಾರ ಮತ್ತು ಪದಾರ್ಥಗಳನ್ನು ತಿಂದು ವಿದ್ಯಾರ್ಥಿಗಳು ಸದೃಢ ಆರೋಗ್ಯ ಹೊಂದುವ ಮೂಲಕ ಚೆನ್ನಾಗಿ ಓದಬೇಕು ಅಂತ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಹೇಳಿದರು. ಪಟ್ಟಣದ ಜಿಜೆಸಿ ಕುವೆಂಪು ಸಭಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ತಾಲೂಕು ಪಂಚಾಯಿತಿ ಹಾಗೂ ಪಿಎಂ ಪೋಷಣ್ ಯೋಜನೆಯಡಿ ವಾರದಲ್ಲಿ 6 ದಿನವೂ ಮೊಟ್ಟೆ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರದಲ್ಲಿ 6 ದಿನ ಮೊಟ್ಟೆ ಕೊಡುವ ಉದ್ದೇಶ ಏನಂದರೆ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆರೋಗ್ಯ ಪಡೆಯುವುದರಿಂದ ಕಲಿಕೆಗೆ ಉತ್ತೇಜಿಸಲಾಗುವುದು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಡಿ ಗ್ರೂಪ್ ಹುದ್ದೆಯನ್ನು ಸಹ ಶಾಸಕರೇ ಕೊಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕಿ HK ಸವಿತಾ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಅವರು ನಾಯಿ ಕಡಿತದಿಂದ ಉಂಟಾಗುವ ರೇಬಿಸ್ ರೋಗದ ಮುನ್ನೆಚ್ಚರಿಕೆ ಹಾಗೂ ಹೃದಯ ಸಂರಕ್ಷಣೆಯ ಬಗ್ಗೆ ಮಕ್ಕಳಿಗೆ ವಿವರವಾಗಿ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಜಿಜೆಸಿ ಪ್ರೌಢಶಾಲಾ ಮಕ್ಕಳಿಗೆ ಶಾಸಕ ಎಂಟಿ ಕೃಷ್ಣಪ್ಪನವರು ಮೊಟ್ಟೆ, ಶೇಂಗಾ ಚಕ್ಕಿ ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡಿದರು. ಸಮಾರಂಭದಲ್ಲಿ BEO ಎನ್ ಸೋಮಶೇಖರ್, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನರಮರಾಜು ಮುನಿಯೂರು, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ, ಆರೋಗ್ಯ ಇಲಾಖೆ ಚಂದ್ರಶೇಖರ್, BRC ಸುರೇಶ್, ಇನ್ನು JGC ಉಪ ಪ್ರಾಂಶುಪಾಲ ವೆಂಕಟೇಶ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರ್ಬೇಕೆರೆ. ಇನ್ನಿತರ ಬಾಳೆಹಣ್ಣು, ಚುಕ್ಕಿ ಎಲ್ಲವನ್ನೂ ಸಹ ಇವತ್ತು ಸರ್ಕಾರ ಕೊಡ್ತಾ ಇದೆ. ಅದರ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ 5ನೇ ತಾರೀಕಿಗೆ ಮಾಡಬೇಕಾಗಿತ್ತು. ನಾನು ಡೆಲ್ಲಿ ಹೋಗಿದ್ದರಿಂದ ಆ ಸಂದರ್ಭಕ್ಕೆ ನಾನು ಬರೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷ. ನಮ್ಮ ಮಕ್ಕಳಿಗೆ ನಮ್ಮ ಹಳ್ಳಿಗಳಿಗೆ ಸ್ವಲ್ಪ ದೊಡ್ಡ ಪುಟ್ಟ ಇತ್ತು, ನಾವು ಏನು ಊಟ ಆಗಲ್ಲ, ಅವರು ಸಹ ಪೌಷ್ಟಿಕ ಆಹಾರ ಕೊಡ್ಬೋದು. ಮಗುವಿಗೆ 5-6 ಮಕ್ಕಳು ಯಾರು ಅಡಿಗೆ ಕೊಡೋದಲ್ಲ, 1-2 ಒಂದೊಂದು ನಿಂತಿರುವಂತ ಕಾಲ ಇದೆ. ಹಾಗಾಗಿ ಮಕ್ಕಳನ್ನ ಕೂಲಿ ಮಾಡೋದು ಸಹ ಚೆನ್ನಾಗಿ ಸಾಕ್ತಾರೆ. ಓದಿಸುವಂತ ಕೆಲಸನ ಇವತ್ತು ಎಲ್ಲ ಕುಟುಂಬಗಳು ಮಾಡ್ತಾರೆ. ಆಗ ಪೂರ್ವಕವಾಗಿ ಸರ್ಕಾರ 2002 ಶ್ರೀಮಾನ್ S.N. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಲೋಕಮ್ನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು. ಅವರು ಒಂದು ಕಾರ್ಯಕ್ರಮದ ತಂದರು, ಮಧ್ಯಾಹ್ನ ಹೋಗ್ಬೇಕು, ಮಕ್ಕಳಿಗೆ ಯಾರು ಸಹ ಅಷ್ಟೊಂದು ಇರಬಾರ್ದು, ಚೆನ್ನಾಗಿ ಓದಬೇಕು ಅಂತ ಹೇಳಿ ಕಾರ್ಯಕ್ರಮ ಜಾರಿ ಮಾಡಿದ್ರು. ತದನಂತರ ಅನೇಕ ಬದಲಾವಣೆಗಳಾಗಿ ಬಂದಿದೆ. ಇವತ್ತು ಮೊಟ್ಟೆ ಕೊಡುವಂತ ಕಾರ್ಯಕ್ರಮ ಪ್ರತಿಯೊಬ್ಬರು ತಿನ್ಬೇಕು ಅಂತ ನಾವು ಒತ್ತಾಯ ಇಲ್ಲ. ಕೆಲವರು ಮೊಟ್ಟೆ ತಿಂದೇ ಇರೋ ಮಕ್ಕಳು ಅವರೇ, ಅವ್ರಿಗೆ ಚುಕ್ಕಿ ಬಾಳೆಹಣ್ಣೆಲ್ಲ ಕೊಡ್ತಾರೆ. ನಿಮ್ಗೇನಾಗುತ್ತೆ ಅದನ್ನ ಸೇವಿಸಿ, ಇಲ್ಲಿ ಯಾವ ಒತ್ತಾಯ ಇಲ್ಲ. ಸಾಕಾದಷ್ಟು ನಾವು ಮೊಟ್ಟೆ, ಹಾಲು, ಮೀನು, ಏಳು ನಾನ್ ವೆಜಿಟೇರಿಯನ್ ಎಲ್ಲ ಅಂತ ನಮ್ಮ ಬ್ರಾಹ್ಮಣರು ಹೇಳಿದ್ರೆ ಹೆಚ್ಚು ಐವತ್ತನ್ನು ಅಸೆಸ್ ಮಾಡೋದು. ಹಂಗಾಗಿ ಅದು ನಿಮ್ಮ ವ್ಯಾಪ್ತಿ ಪುಟ್ಟಂತ ವಿಚಾರ. ಊಟದೆಲ್ಲ